ಖಂಡಿತ ಸರ್. ನೋಡಿ, ಕೆಲವೊಂದಿಷ್ಟು ಅವಮಾನಗಳನ್ನ ಎದುರಿಸಿ ಅದು ಇವತ್ತು ನಿಮ್ಗೆ ಸನ್ಮಾನದ ರೀತಿಯಲ್ಲಿ ಆಗ್ತಾ ಇದೆ. ಯಾರೋ ನಿಮ್ಮನ್ನ ತಡೆದಾಗ ನಾವು ಈ ರೀತಿ ಯಾಕೆ ಆಗ್ಬಾರ್ದು, ಹಂಗಾದಾಗ ಅವ್ರು ತಡೆಯದೇ ಇಲ್ವಲ್ಲ. ಖಂಡಿತ ಖಂಡಿತ ಖಂಡಿತವಾಗ್ಲೂ ಕೂಡ ನಿಮ್ ಉದ್ದೇಶ ಬಹಳ ಚೆನ್ನಾಗಿದೆ ಸರ್. ಸರ್, ಇತ್ತೀಚೆಗೆ ಸಿಕ್ಕಾಪಟ್ಟೆ ಪಾರ್ಟಿಗಳು ಬರ್ತಾ ಇದೆ. ಹೌದು. ಏರಿಯಾದಲ್ಲಿ ಒಂದೊಂದು ಪಾರ್ಟಿಗಳು ಉಟ್ಕೊಳ್ತಾ ಇದೆ ಸರ್. ಒಂದ್ ಬಾವುಟ ಹಾರಿಸ್ಬಿಡ್ತಾರೆ. 2,500 ಪಾರ್ಟಿ ಮೇಲಿದೆ ಬಿಡಿ. ಹೌದು ಹೌದು, Political ಬೇಕಾದಷ್ಟು party. ಪಾರ್ಟಿಗಳಾಗಿದೆ ಸರ್. ಹ. ಬಟ್ ಇತ್ತೀಚೆಗೆ ನಾವು ತಮಿಳ್ನಾಡನ್ನ ಬಹಳಷ್ಟು ಜನ ಉದಾಹರಣೆಯಾಗಿ ತಗೊಳ್ತಾ Yes. ಇದ್ದಾರೆ ಸರ್. ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಬಂದು ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಮ್ಮ ಗೆಸ್ ಪ್ರಕಾರ ಸರ್, ನಮ್ ಜೊತೆಗೆ ಮಾತಾಡೋರು ಒಂದು 4ರಿಂದ 5 ಬರಬಹುದು ಹೌದು ಟಿವಿಕೆ ಪಕ್ಷ ಹೌದು ಹೌದು ಅನ್ನೋ ರೀತಿಯಲ್ಲೇ ಪ್ರೊಡಿಕ್ಷನ್ ಮಾಡಿದ್ದು. ಬಟ್ ಆ 3 ಹೋಗಿ 100 ಮಾಡ್ತಾರೆ ಹೌದು ವಿಜಯ್ ಅವರು. ಹೌದು. ಸೊ ಯಾವ ರೀತಿ ಮ್ಯಾಜಿಕ್ ಮಾಡ್ತು ಅಂತ ಸರ್, ನೀವು ನಿಮ್ದು ಆಕ್ಚುಲಿ ಹೊಸ ಪಕ್ಷ ಆಗಿರೋದ್ರಿಂದ 9 ವರ್ಷ ಆಗಿದ್ರು ಕೂಡ ಈಗ ಅದೇ ಸಿಕ್ಕಾಪಟ್ಟೆ ಅಲ್ಲಿಗೆ ಬಂದೆ ಸದ್ದು ನಾನು ಸುದ್ದಿ ಮಾಡ್ತಾ ಅಲ್ಲಿಗೆ ಇದೆ. ನಾನು ಬಂದೆ. ಹ್ಮ್. ನೀವು ಶಾರ್ಟ್ ಟೈಮ್ ಅಂದ್ರಲ್ಲ, ಹ್ಮ್. ವಿಜಯ್ ಅವ್ರದ್ದು ಶಾರ್ಟ್ ಟೈಮ್ ಅಲ್ಲ. ಅವ್ರ ಸಿನಿಮಾನ ನೀವು ನೋಡ್ಬೋದು. 2009 ಇಂದನು ಹೌದು. ಅವರು ಪೊಲಿಟಿಕ್ ಇನ್ಫ್ಲೂಯೆನ್ಸ್ ಆಗುವಂತ ಸಿನಿಮಾಗಳನ್ನೇ ಮಾಡ್ಕೊ ಬರ್ತಿದ್ದಾರೆ. ಹ್ಮ್, ಹ್ಮ್, ಕತ್ತಿ, ತುಪಾಕಿ, ಸರ್ಕಾರ್ ಅಂತ ಅನ್ಬಿಟ್ಟು. ಸೊ ಅವ್ರು ಆಲ್ರೆಡಿ ಜನಕ್ಕೆ ಒಂದು ಮೆಸೇಜ್ ಕೊಟ್ಕೊ ಬರ್ತಾ ಇದ್ದಾರೆ, ಹ್ಮ್. ನಾವು ಇದನ್ನ ಪವರ್ಫುಲ್ ಆಗಿ ಯೂಸ್ ಮಾಡ್ಬೋದು ಅಂತ. ನಾನು 2018 ಒಂದು ಸ್ಟಾಟಿಸ್ಟಿಕ್ಸ್ ಮಾಡ್ತೀನಿ ಮೇಡಮ್. ಆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ನನಗೊಂದು ರಿಪೋರ್ಟ್ ಬರುತ್ತೆ. ಅಂದ್ರೆ 2018 ಸ್ಟಾಟಿಸ್ಟಿಕ್ಸ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಪಾರ್ಟಿ ಬಂದಿರುತ್ತೆ ಅಧಿಕಾರಕ್ಕೆ ಅಂತ ಅನ್ಬಿಟ್ಟು. ಆ ಪಾರ್ಟಿಯ ಟೋಟಲ್ ಗೆದ್ದಿರುವಂತವ್ರ ಮತರ ಸಂಖ್ಯೆ ಎಷ್ಟು ಅಂತಂದ್ರೆ 96 ಲಕ್ಷ. ಹ್ಮ್. ಅದೇ ವರ್ಷ ವೋಟ್ ಆಗ್ತಿರೋರ್ ಮತ ಸಂಖ್ಯೆ ಎಷ್ಟು ಅಂತಂದ್ರೆ 1,34 ಲಕ್ಷ. ಅಂದ್ರೆ ವೋಟ್ ಆಗ್ತಿರೋರ್ ಮನ್ಸು ಮಾಡ್ತು ಅಂದ್ರೆ ಒಂದು ಸರ್ಕಾರನೇ ರಚಿಸ್ಬೋದು. ಸೊ ವಿಜಯ್ ಸರ್ದು ಅದೇ ಉದ್ದೇಶ ಇದ್ದದ್ದು, ನನ್ನ ಉದ್ದೇಶನೂ ಅದೇ ಇರೋದು. ವೋಟ್ ಆಗ್ತಿರೋರು ಕೆಲಸ ಮಾಡೋಣ. ಈಗ ಒಂದೊಂದು ಪಕ್ಷಕ್ಕೆ ಒಂದೊಂದಷ್ಟು ಜನ ಅಂತ ಇಟ್ಕೊಬಿಟ್ಟಿದ್ದಾರೆ ಅವರು. ಹ್ಮ್. ನಮಗೆ 80,000 ಜನ, ನಾವು 80 ಲಕ್ಷ ಜನ ನಮ್ಗೆ ವರ್ಕ್ ಮಾಡ್ತಾರೆ, ಆ, ನಮಗೆ 1 ಕೋಟಿ ಜನ ವರ್ಕ್ ಮಾಡ್ತಾರೆ, ನಮ್ಮ ಪಾರ್ಟಿಗೆ ಇದು ಮಾಡ್ತಾರೆ. ಸೊ ಈ ತರ ಅವ್ರದೇ ಆದಂಥ ವಿಂಗಡಣೆ ಇದೆ. ಬೇರೆಯವ್ರನ್ನೆಲ್ಲ ಅವ್ರು ತಲೆ ಕೆಡಿಸ್ಕೊಳ್ತಾನೆ ಇಲ್ಲ. ಈ ಒಂದು ಈ ಪಾರ್ಟಿ ಅಧಿಕಾರದಲ್ಲಿ ಇತ್ತು ಅಂತಂದ್ರೆ ಇನ್ನೊಂದು ಪಾರ್ಟಿ ಅವ್ರು ಹೋಗ್ಬಿಟ್ಟು ಅವ್ರ ಹತ್ರ ಏನ್ ಸವಲತ್ತುಗಳನ್ನು ಕೇಳಲಿಕ್ಕಾಗಲ್ಲ. ಸೊ ಇಂಥ ದುರಾಡಳಿತ ನಡೀತಾ ಇರೋದ್ರಿಂದ ನಾವೇನ್ ಪ್ಲಾನ್ ಮಾಡಿದೀವಿ ಅಂತಂದ್ರೆ ಸರ್ವರಿಗೂ ಅಧಿಕಾರ ಸಿಕ್ಬೇಕು. ಆಮೇಲೆ ಜನರನ್ನ ಆ ನಾಯಕರನ್ನ 224 ಕಾನ್ಸ್ಟಿಟ್ಯೂನ್ಸಿ ಬರುವಂತ ನಾಯಕರನ್ನ, ಶಾಸಕರನ್ನ ಆಯ್ಕೆ ಮಾಡುವಂತ ಅಧಿಕಾರ ಜನರ ಕೈಲೇ ಬರಬೇಕು ಅಂತ ಅಂದ್ಬಿಟ್ಟೆ ನಮ್ಮ ಸ್ಲೋಗನ್ ಅಲ್ಲಿ. ಇದು ಕರ್ನಾಟಕ ರಾಜ್ಯದ ಜನರ ಪಕ್ಷ, ಹ್ಮ್. 6 ಕೋಟಿ ಕನ್ನಡಿಗರೇ ಹೈಕಮಾಂಡ್ ಅಂತಾನೆ. ನಾನು 31 ಜಿಲ್ಲೆನಲ್ಲೂ ಹೋರ್ಡಿಂಗ್ಸ್ ಹಾಕಿದ್ದೀನಿ. ನೀವು ನೋಡ್ಬೋದು, ತುಂಬಾ ದೊಡ್ಡ ದೊಡ್ಡ ಹೈವೇಗಳೆಲ್ಲ ಕಡೆನೂ ನಾನು ಹೋರ್ಡಿಂಗ್ಸ್ ಹಾಕಿದ್ದೀನಿ, ಪೋಸ್ಟರ್ಸ್ಗಳು ಹಾಕಿದ್ದೀನಿ. ಎಲ್ಲ ಕಡೆನೂ 6 ಕೋಟಿ ಕನ್ನಡಿಗರ ಸರ್, ನಾವು ಕೂಡ ಗಮನಿಸಿದ್ವಿ ನಿಮ್ಮ ಹೋಲ್ಡಿಂಗ್ಸ್ ಪೋಸ್ಟರ್ಗಳು. ಹಾ. ಜನರಿಗೆ ಈಗ ಅರ್ಥ ಆಗ್ತಿದೆ ಇದು ರಾಜಕೀಯ ಪಕ್ಷದ ಪೋಸ್ಟರ್ಗಳು ಅಂತ ಸರ್. ಪಾಪ ಯಾವ್ದೋ ಕಂಪ್ನಿ ಅಂತ ಅನ್ಕೊಂಡ್ಬಿಟ್ಟಿದ್ರು ಹೌದೌದು. ಸರ್ ಜನ. ನಾ ಜಾನ್ವರಿಯಿಂದ ಬರ್ದೆ ಮೇಡಮ್. ಬದಲಾವಣೆ ಜಗದ ನಿಯಮ 2.0 ಅಂತ ಜಾನ್ವರಿಯಿಂದ ಹ್ಮ್, ಆಗ್ತೆ. ಹ್ಮ್. ಸೊ ಮಾಧವ್ ಕಿರಣ್, ಇದು ಆಸ್ ಎ ಕಾಮನ್ ಮ್ಯಾನ್ ಐ ಆಮ್ ಚೇಂಜಿಂಗ್, ವಾಟ್ ಅಬೌಟ್ ಯು ಅಂತ ಕ್ಯಾಪ್ಷನ್ Okay, ಹಾಕ್ಬಿಟ್ಟು okay, ನಾನು okay. ಆಗ್ತಾ ಬಂದೆ. ಹಾ, ಹಾ. ಸೊ ಈಗ ಪಕ್ಷ ಈಗ ಸ್ಟಾರ್ಟ್ ಮಾಡಿದ್ದೀನಿ, ಕೆಲಸಗಳೆಲ್ಲ ನಡೀತಾ ಇದೆ. ಮೊನ್ನೆ ಡೆಲ್ಲಿಗೂ ಹೋಗಿ ಬಂದಿದ್ದೆ. ಸೊ ಪಕ್ಷದ ಕಾರ್ಯಕ್ರಮ ಎಲ್ಲ ನಡೀತೆ. ಮತ್ತೆ ನ್ಯಾಷನಲ್ ಪಾರ್ಟಿ ತರನೇ ಮಾಡ್ತಾ ಇದ್ವಿ ನಾವು. ಎಲ್ಲ ಕ್ಯಾಪಿಟಲ್ಗಳಲ್ಲೂ ಕೂಡ ನಮ್ಮ ಆಫೀಸ್ ಮಾಡ್ತೀವಿ. ಹ್ಮ್. ಆದ್ರೆ 2028 ಮುಗಿ ತನಕ ನಾವೆಲ್ಲೂ ಕೂಡ ಅಧಿಕೃತವಾಗಿ ಅನೌನ್ಸ್ ಮಾಡಲ್ಲ. ಈ ಎಲೆಕ್ಷನ್ ನಾವು ಪ್ರೂವ್ ಮಾಡಿ ಫೇಸ್ ಮಾಡಾದ್ಮೇಲೆ, ಅಂದ್ರೆ ನಾವು ಜನಕ್ಕೇನು ಆಶ್ವಾಸನೆ ಕೊಡ್ದೇನೆ ಹ್ಮ್. ಕೆಲಸ ಮಾಡಿ ತೋರಿಸಿ ಹೋಗೋಣ ಅಂತ. ಕರೆಕ್ಟ್. ಲಕ್ಷಾಂತರ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು, ಹಾಸ್ಪಿಟಲ್ಸ್ಗಳು ಮಾಡಬೇಕು, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನ ಬೇರೆ ಥರ ಮಾಡಬೇಕು, ರೂರಲ್ ಡೆವಲಪ್ಮೆಂಟ್ ಮಾಡಬೇಕು. ಸೊ ಇವನ್ನೆಲ್ಲ ಮಾಡ್ಕೊಂಡು ಆದ ನಂತರ ಜನರ ಹತ್ರ ನಾವು ಕೇಳೋಣ ಅನ್ನುವಂಥದ್ದು. ಸೊ ಅದಕ್ಕೆ ಅಂತ ಒಂದು ಪ್ರೋಸೆಸ್ ಇಟ್ಟಿದ್ದೀವಿ, ಅದನ್ನು ಈಗ ಹೇಳ್ತಾ ಹೋಗ್ತೀನಿ ನಾನು. ಪ್ರೋಸೆಸ್ ಕರೆಕ್ಟ್ ಸರ್. ಸರ್, ನಾವೀಗ ಟಿವಿಕೆ ಪಕ್ಷದ ಬಗ್ಗೆ ಮಾತಾಡ್ತಾ ಎಸ್. ಇದ್ದೀವಿ. ವಿಜಯ್ ಅವ್ರದ್ದು ನೀವು ಹೇಳಿದ್ರಿ, ಅವರು ಶಾರ್ಟ್ ಟರ್ಮ್ ಅಲ್ಲ ಮೇಡಮ್. Long. ಅವರು ಸಾಕಷ್ಟು ವರ್ಷಗಳಿಂದ ತಮ್ಮ ಸಿನಿಮಾದಲ್ಲಿ ರಾಜಕೀಯವನ್ನ ಬೆರೆಸ್ಕೊಂಡು ಬಂದಿದ್ದಾರೆ. ಅಂದ್ರೆ ರಾಜಕೀಯ ಪ್ರೇರಿತರಾಗಿರುವಂತ ಸಿನಿಮಾಗಳನ್ನ ಮಾಡ್ಕೊಂಬಂದು ಜನ ಪ್ರೇರಿತರಾದ್ರು ಅಂತ ಹೇಳಿ ನೀವು ಅದನ್ನು ಒಪ್ಕೊಂತೀನಿ ಸರ್. ವಿಜಯ್ ಅವ್ರನ್ನ ಬಿಟ್ರೆ ಬೇರೆ ಹೀರೋಗಳು ಕೂಡ ಮಾಡಿದ್ದಾರೆ. ತುಂಬಾ ಜನ ಕಮಲ್ ಇದ್ದಾರೆ. ಹಾಸನ್ ಅವರು ಕೂಡ ಮಾಡಿದ್ದಾರೆ. Yes, ವಿಜಯಕಾಂತ್ ಮಾಡಿದ್ದಾರೆ. ಕಮಲ್ ಹಾಸನ್ ಅವ್ರು ಯಾಕೆ ಗೆಲ್ಲೋದಕ್ಕಾಗ್ಲಿಲ್ಲ ಅದೇ ಸರ್? ನಾನು ಹೇಳಿದ್ ಮೇಡಮ್. ಈಗ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ಇದು ಮಾಧ್ಯಮದಲ್ಲಿ ಹೇಳ್ಬೋದು ಹ್ಮ್, ಇಲ್ವೋ ಅಂತ. ಹ್ಮ್. ಈಗ ಉಪೇಂದ್ರ ಸರ್ ಅವ್ರು ಮಾತಾಡ್ತಾ ಇದ್ದಾರೆ ತುಂಬಾ ಕಡೆ. ಹ್ಮ್. ಇವಾಗ ದಾವಣಗೆರೆ ಎಲೆಕ್ಷನ್ ನಡೀತು, ಅಲ್ಲಿ ಈಗ ನಾವು election. ಬೈ ಎಲೆಕ್ಷನ್ ನಡೀತು. ಹೌದು, ಕರೆಕ್ಟ್. ಎಷ್ಟು ಬಂದಿದೆ ಅಂದ್ರೆ 200 ವೋಟ್ ಬಂದಿದೆ ಅಂತ ಅನ್ಬಿಟ್ಟು. ಓ, ಅಂದ್ರೆ ಹೌದಾ ಸರ್? ನಾನು ಹೇಳ್ತಿರೋದು ಇಟ್ಸ್ ಅ ಪ್ರಾಕ್ಟಿಕಾಲಿಟಿ ಆಗಿ ನಾವು ಮಾತಾಡೋಣ. ಆನ್ಲೈನ್ ಅಲ್ಲಿ ಮಾಡೋದು, ನಾವು ಕೂಡ ಆನ್ಲೈನ್ ಅಲ್ಲೇ ಮಾಡ್ತಾ ಇದ್ದೀವಿ. ಬಟ್ ನಾವು ರೋಡಿಗೆ ಬರಬೇಕು. ವಿಜಯ್ ಸರ್ ಸುಮ್ಮನೆ ಕೂತ್ಕೊಂಡು ಮಾಡಲಿಲ್ಲ. ಕಮಲ್ ಹಾಸನ್ ಸರ್ಗೂ ವಿಜಯ್ ಸರ್ಗೂ ಕಂಪೇರ್ ಮಾಡ್ತು ಅಂತಂದ್ರೆ ಅವ್ರು 2 ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು ನಿರಂತರವಾಗಿ ರೋಡಲ್ಲಿ ಇದ್ರು. ಅವರು ಕ್ಯಾಂಪೇನ್ಗಳು ತುಂಬಾ ಕಡೆ ಮಾಡಿದ್ರು, ಎಲ್ಲ ಕಡೆನೂ ಓಡಾಡ್ತಿದ್ರು. Youths ಸಿಕ್ಕಾಪಟ್ಟೆ ಸಪೋರ್ಟಿವ್ ಮಾಡ್ಬಿಟ್ಟು ಅಲ್ಲ, ಅವ್ರ ಸಪೋರ್ಟ್ ಎಲ್ಲರಿಗೂ ಮಾಡ್ತಿದ್ರು. ಈವನ್ ಹ್ಮ್. ಕಮಲ್ ಹಾಸನ್ ಸರ್ಗೂ ಮಾಡ್ತಿದ್ರು ಬಂದಿದ್ರೆ. ಇವತ್ತು ಉಪೇಂದ್ರ ಸರ್ಗೂ ಮಾಡ್ತಾರೆ ಬಂದ್ರೆ.
ಯಾರು ಮಾಡಲ್ಲ ಅಂತ ಹೇಳಲ್ಲ, ಯೂತ್ಸ್ ಮಾಡಲ್ಲ ಅಂತ ಹೇಳಲ್ಲ. ಯೂತ್ಸ್ ಬೇಕಾಗಿರೋದು ಏನ್ ಗೊತ್ತಾ, ನಮ್ಮ ನಾಯಕ ಬೇಕು ಅಂತಾರೆ. ಕರೆಕ್ಟ್. ಉಪೇಂದ್ರ ಸರ್ ಏನಂತ ಹೇಳ್ತಾರೆ, ನೀವೇ ನಾಯಕರಾಗಿ ಅಂತಾರೆ. ನಾಯಕರಾಗಿ ಹೆಂಗ ಆಗುತ್ತೆ ಮೇಡಮ್? ಈಗ ಒಂದು ಸಿನಿಮಾ ತೆಗಿತೀವಿ ಅಂತ ಹೇಳ್ತೀವಿ, ಅದಕ್ಕೊಬ್ಬ ಡೈರೆಕ್ಟರ್ ಬೇಕು, ಹೀರೋ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಬಿಟ್ಟು. ಈಗ ರಾಜ್ಕುಮಾರ್ ಸರ್ ಹೇಳ್ತಾ ಇದ್ರು, ನಾನೊಬ್ಬ ಡೈರೆಕ್ಟರ್ ಆಗೋಕ್ಕಾಗಲ್ಲ, ನಾನೊಬ್ಬ ನಟ ಮಾತ್ರ ಅಂತ ಹೇಳ್ತಿದ್ರು. ಅಂಥದ್ರಲ್ಲಿ ಅಂತ ಮೇರು ನಟನೆ ಆ ಮಾತು ಹೇಳ್ಬೇಕಾದ್ರೆ, ಇಲ್ಲಿ ಜನಗಳು ಪಾಪ ಅವ್ರದೇ ಆದಂಥ ಜಂಜಾಟದಲ್ಲಿ ಬದುಕ್ತಾ ಇರ್ತಾರೆ. ಅವ್ರು ಹೇಗೆ ನಾಯಕತ್ವ ತಗೊಳ್ಳೋಕ್ಕಾಗತ್ತೆ? ಸೊ ನಾಯಕ ಒಬ್ಬ ಬರಬೇಕು. ನಾಯಕ ಒಬ್ಬ ಬಂತು ಅಂತಂದ್ರೆ ಖಂಡಿತವಾಗ್ಲೂ ಉಪೇಂದ್ರ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಯಾರೇ ಬಂತು ಅಂತಂದ್ರು ಅಲ್ಲಿ ಆ ನಾಯಕರೆಲ್ಲ ಅವ್ರಿಗೆ ಸಪೋರ್ಟ್ ಕೊಡೋದಕ್ಕೆ ಅಂತ ಬರ್ತಾರೆ. ಇವಾಗ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ, ನಮಗೆ ಈಗ 25,000 ಜನ, 52,000 ಜನ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. 25,000 ಜನ ಮೆಂಬರ್ಶಿಪ್ ಆಗ್ಲಿಕ್ಕೆ ಕಾಯ್ತಾ ಇದ್ದಾರೆ ಇವಾಗಲೇ. ಅಂದರೆ ಒಬ್ಬ ಕಾಮನ್ ವ್ಯಕ್ತಿಗೆ ಈ ಥರ ಆಗುತ್ತೆ ಅನ್ನೋದಾಯ್ತು ಅಂದರೆ, ಅವರೆಲ್ಲ ಬಂತು ಅಂದ್ರೆ ಕೆಲಸ ಮಾಡ್ತೀವಿ ಅಂತಂದ್ರೆ ಖಂಡಿತ ಬರ್ತಾರೆ ಸರ್. ಎಸ್, ಕರೆಕ್ಟ್. ಅಂದ್ರೆ ಈಗ ಪ್ರಜಾಕೀಯ ಉಪೇಂದ್ರ ಸರ್ ಪ್ರಜಾಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿ ಎಷ್ಟು ವರ್ಷ ಆಯ್ತು ಅನ್ನೋದು ಕೂಡ ಗೊತ್ತು. ನೀವೊಂದು ಉದಾಹರಣೆ ಕೊಟ್ರಿ, ಮೊನ್ನೆ ದಾವಣಗೆರೆ ದಕ್ಷಿಣದಲ್ಲಿ ನಡೆದಂತಹ ಬೈ ಎಲೆಕ್ಷನ್ 200 ವೋಟು ಅಂತ ಹೇಳಿದ್ರೆ ಜನರಿಗೆ ಯಾಕೆ ರೀಚ್ ಆಗ್ತಾ ಇಲ್ಲ ಪ್ರಜಾಕೀಯದ ಬಗ್ಗೆ? ವೆರಿ ಸಿಂಪಲ್ ಮೇಡಮ್. ಈಗ ಅವ್ರೊಂದು ಪೋರ್ಟಲ್ ಬಿಟ್ಟಿದ್ದಾರೆ ಮೇಡಮ್, ನಾನು ಒಂದು ಪೋರ್ಟಲ್ ಬಿಟ್ಟಿದ್ದೀನಿ ಮೇಡಮ್. ಓಕೆ, ನಮ್ಮ ಪೋರ್ಟಲ್ ನಾವು ಸಿಂಪಲ್, ನೀವು ರಿಜಿಸ್ಟರ್ ಆಗಿ ಅಂತ ಹೇಳಿದೀವಿ. ಈಗ ಅವರಲ್ಲಿ ಸಮಸ್ಯೆನೆಲ್ಲ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ ಮೇಡಮ್. ಸಮಸ್ಯೆ ಅನ್ನುವಂಥದ್ದು ಅಲ್ಲಿ ಜನರ ಮಧ್ಯದಲ್ಲಿ ಹೋದಾಗ ಅವ್ರು ಹೇಳುವಂಥದ್ದು ರಿಯಲ್ ಸಮಸ್ಯೆ, ಇವ್ರು ಬರೆಯೋದಲ್ಲ. ಈಗ ಇದನ್ನ ಪ್ರಿಡಿಕ್ಷನ್ ಮಾಡೋರು ಯಾರು? ಈಗ ಆ ಸ್ಕ್ರೂಟಿನಿ ಬೋರ್ಡಲ್ಲಿ ಯಾರು ಕೂತಿದ್ದಾರೆ? ಅವ್ರು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾರೆ? ಅವ್ರ ಜನಗಳ ಒಡನಾಟದಲ್ಲಿ ಎಷ್ಟು ಜನ ಇದ್ದಾರೆ? ಈಗ ಅವ್ರ ಮನಸ್ಸಿಗೆ ಬಂದಂಥ 100 ಸಮಸ್ಯೆ ಅಂತ ಬರೆದ್ಬಿಡ್ತು ಅಂದ್ರೆ ಅದು ಕರ್ನಾಟಕದ ಸಮಸ್ಯೆ ಆಗಿರಲ್ಲ. ಸೊ ಕರ್ನಾಟಕದ ಸಮಸ್ಯೆ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಕರ್ನಾಟಕ ಜನರ ಹತ್ರ ಮಾತಾಡ್ಬೇಕು ನಾವು. ಈಗ ಅವ್ರು ಹೇಳ್ತಾರೆ, ನಮ್ಮ ಇವನು ಯಾರೋ, ನೀವು ಯಾರನ್ನ ಆಯ್ಕೆ ಮಾಡಿರ್ತೀರ ಆ ವ್ಯಕ್ತಿ ಏನಾದರೂ ಕೆಲಸ ಮಾಡಲಿಲ್ಲ ಅಂದರೆ ಅವ್ನು ತೆಗೆದಾಕ್ಬಿಡ್ತೀವಿ ಅಂತ. ಕೆಲಸ ಮಾಡಿಲ್ಲ ಅಂತ ಸ್ಕ್ರೂಟಿನಿ ಮಾಡೋರು ಯಾರು? ಹೇಗೆ? ಈಗ ಒಬ್ಬ ವ್ಯಕ್ತಿ ಬರ್ತಾನೆ, ಒಂದು ಕ್ಷೇತ್ರ ಅಂದರೆ 3 ಲಕ್ಷ ಜನ ಇರ್ತಾರೆ ಮೇಡಮ್. ಬೇಡ 10,000 ಜನ ಒಂದೇ ದಿನ ಫೋನ್ ಮಾಡ್ತು ಅಂತ ಅವ್ನು 10,000 ಜನದ ಹೋಗೋಕ್ಕಾಗತ್ತಾ? ಅಥವಾ ಅವ್ನ ಕೈಲಿ ಮಾತಾಡೋಕ್ಕಾಗತ್ತಾ? ಅದು ಅಸಾಧ್ಯವಾದಂಥ ಮಾತು. ಸೊ ಈ ಇಲ್ಲಾಜಿಕಲ್ ಪ್ರಶ್ನೆಗೋಸ್ಕರ ನೆನ್ನೆ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಸೊ ತುಂಬ ಜನ ಅವ್ರ ಜೊತೆ ಮಾತಾಡಿದಾಗಲೆಲ್ಲ ಅವ್ರ ಹತ್ರ ಏನಂತ ಆಗುತ್ತೆ ಅಂತಂದರೆ, ಅವ್ರೇನೋ ಪ್ರಶ್ನೆ ಕೇಳ್ತಾರೆ, ಇವರೇನೋ ಉತ್ತರ ಕೊಡ್ತಾರೆ. ಸೊ ಅದು ಕ್ಲಾರಿಟಿ ಸಿಗದೇ ಇರೋದ್ರಿಂದ ಜನಕ್ಕೆ ಇನ್ನೂ ಪ್ರಜಾಕೇಂದ್ರ ಅರ್ಥ ಆಗ್ತಿಲ್ಲ. ನಮ್ಮದು ಮತ್ತು ಅವ್ರದ್ದು ಸಿದ್ಧಾಂತ ಒಂದೇ, ಪಬ್ಲಿಕ್ಕೇ ರಾಜರಾಗಬೇಕು, ಪ್ರಜೆಗಳೇ ರಾಜರಾಗಬೇಕು ಅನ್ನೋದಕ್ಕೆ ಅವ್ರು ಪ್ರಜಾಕೀಯ ಅಂತಿದ್ದಾರೆ. ನಾವು ಪ್ರಜೆಗಳೇ ರಾಜರಾಗಬೇಕು ಅನ್ನೋದಕ್ಕೆ ಇದು ರಾಜಕೀಯ ಪಕ್ಷ ಪ್ರಜೆಗಳದು ಅಂತ ಹೇಳಿದ್ದೀನಿ, ಅಂದರೆ ಜನರದು ಅಂತ ಹೇಳಿದ್ದೀನಿ. ಆದರೆ ನಮ್ಮ ಕಾರ್ಯತಂತ್ರ ಏನಪ್ಪ ಅಂತ ಹೇಳಿದ್ರೆ, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನಾನು ಸರ್ಕಾರದ ದುಡ್ಡನ್ನ ನಂಬ್ಕೊಳ್ಳದೆ ಅಥವಾ ಸರ್ಕಾರದಲ್ಲಿರುವಂಥ ಟ್ಯಾಕ್ಸ್ ಅಮೌಂಟ್ನ ನಂಬ್ಕೊಳ್ಳದೆ, ಸರ್ಕಾರದ ಅಧಿಕಾರಿಗಳನ್ನ ನಂಬ್ಕೊಳ್ಳದೇನೆ ನನ್ನದೇ ಆದಂಥ ಒಂದು ಟೀಮ್ನ ಕಟ್ಕೊಂಡು ನಾನು ಎಲೆಕ್ಷನ್ಸ್ ಮಾಡಿಕೊಂಡು, ಅದನ್ನೇ 24 ಎಲೆಕ್ಷನ್ಸ್ ಮಾಡ್ತೀವಿ ಮೇಡಮ್. ನಾವು ಪ್ರತಿ ತಿಂಗಳು ಎಲೆಕ್ಷನ್ ಮಾಡ್ತೀವಿ. ಈಗ ಬಿಗ್ ಬಾಸಲ್ಲಿ ಹೆಂಗೆ ವೋಟಿಂಗ್ ಪ್ರೊಸೆಸ್ ನಡೆಯುತ್ತೆ ಅದೇ ಥರ ಪ್ರೊಸೆಸ್ ಮಾಡ್ತೀವಿ. ಜನ ಅದನ್ನು ಆಯ್ಕೆ ಮಾಡುವಂಥ ಪ್ರೊಸೆಸ್ನ ನಾವು ಸೆಟ್ ಮಾಡಿಟ್ಟಿದ್ದೀವಿ. ಸೊ ಇದ್ರ ಮುಖಾಂತರ ನಾವು ಜನರನ್ನ ಆಯ್ಕೆ ಮಾಡಿಕೊಂಡು, ಜೊತೆಗೆ ಅಲ್ಲಿರುವಂಥ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕಂತ ಅಂದ್ಬಿಟ್ಟು ನಾವು ಫೌಂಡೇಶನ್ ಮಾಡಿಕೊಂಡು, ಫೌಂಡೇಶನ್ಗೆ ನಾವು ಫಂಡ್ ಹಾಕ್ತಾ ಇದ್ದೀವಿ. ನಾವು ಅದಕ್ಕೋಸ್ಕರ ಬಿಸ್ನೆಸ್ನ ದೊಡ್ಡದು ಮಾಡೋದು, ಬೇರೆ ದೇಶದಿಂದೆಲ್ಲ ಫಂಡ್ ತಂದು ಅಲ್ಲಿಗೆ ಹಾಕಿ ಆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸಮಾಜ ಸೇವೆನ ಮಾಡ್ಕೊಂಡು ಕೇಳ್ತಾ ಇದ್ದೀವಿ. ಸೊ ಜನಕ್ಕೆ ಬೇಕಾಗಿರೋದು ಇಷ್ಟೇನೇನೆ. ಉಪೇಂದ್ರ ಸರ್ ನಾಯಕತ್ವ ಒಪ್ಕೊಳ್ಳೋಕೆ ಎಲ್ಲ ರೆಡಿ ಇದ್ದಾರೆ. ಆದ್ರೆ ಉಪೇಂದ್ರ ಸರ್ ನಾನ್ ನಾಯಕ ಅನ್ಕೊಂಡು ಬರೋದಕ್ಕೆ ಅವ್ರು ರೆಡಿ ಆಯ್ತು ಅಂತಂದ್ರೆ ತೊಂದರೆ ಇಲ್ಲ. ಅವ್ರು ಸಿನಿಮಾ ಬಿಟ್ಟು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವ್ರು ಸಿನಿಮಾ ಮಾಡ್ಕೊಂಡೇನೆ ಬಂದು ಇಲ್ಲಿ ಅವ್ರಿಗೆ ಏನು ಅವಶ್ಯಕತೆ ಇದೆ ಆ ಮಾನಿಟರ್ ಮಾಡಿ, ಆ ಮೆಂಟರ್ಶಿಪ್ ಮಾಡ್ಕೊಂಡು ಹೋಗ್ಬೋದು. ಈಗ ನೋಡಿ, ಅಮೆರಿಕದಲ್ಲಿ ಕೂತಿದ್ದಾನೆ ಒಬ್ಬ ಜೆಫ್ ಬೆಜೋಸ್ ಅಂದ್ಬಿಟ್ಟು, ಅಮೆಝಾನ್ ಅನ್ನೋನು. ನಾವೆಲ್ಲ ಅಮೆಝಾನ್ ತಗೊಳ್ತಾ ಇದ್ದೀವಿ, ಅವ್ನು ಬಂದು ನಮ್ಗೆ ಹೇಳ್ಕೊಡ್ತಾ ಇಲ್ಲ, ಅವ್ನು ಸಿಸ್ಟಮ್ ರೆಡಿ ಮಾಡ್ಬಿಟ್ಟು ಹೋಗಿದ್ದಾನೆ. ನಾವು ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದೀವಿ ಅವನಿಗೆ. ನಮ್ಮ ದೇಶದಿಂದ ಸಾವಿರಾರು ಕೋಟಿ ಹೋಗ್ತಾ ಇದೆ ಅವನಿಗೆ, ಅವನ ದುಡ್ಡಿಗೆ. ಅಂದ್ರೆ ನಾವ್ ಆತರ ಒಂದು ಸಿಸ್ಟಮ್ನ ರೆಡಿ ಮಾಡೋ ತನಕನಾದ್ರೂ ನಾವು ಆಚೆ ಇರಬೇಕು. ಆನ್ಲೈನ್ ಪೋರ್ಟಲ್ ವರ್ಕೌಟ್ ಆಗಲ್ಲ ಅನ್ನೋದು ನನ್ನ ವಿಚಾರ. ಕರೆಕ್ಟ್ ಸರ್. ಯಾಕಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ನಾಯಕ ಜನಗಳ ಮಧ್ಯದಲ್ಲಿರ್ಬೇಕು. ಎಕ್ಸಾಕ್ಟ್ಲಿ. ಯಾವತ್ತೂ ಕೂಡ ಎಲ್ಲೋ ಕುತ್ಕೊಂಡು ನಾನು ನೀವ್ ಇದ್ರಲ್ಲೇ ಸಮಸ್ಯೆ ಹೇಳ್ಕೊಳ್ಳಿ, ಎಲ್ಲವನ್ನ ಇದ್ರಲ್ಲೇ ಹೇಳಿ, ಇದ್ರಲ್ಲೇ ಬರೀರಿ ಅಂತ ನಾನ್ ಬರೀತೀನಿ ಮೇಡಮ್. ಆಯ್ತು, ನಮ್ಮ ಅಜ್ಜಿ ಬರೀತಾರ? ನಮ್ಮ ಯಾರೋ ಒಬ್ರು ಅಲ್ಲ ಇದೇ ಪ್ರಶ್ನೆನ ನಾವು ಅವ್ರಿಗೆ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಹೇಳಿ ನಿಮ್ಮ ಮನೇಲಿ. ಹೆಂಗ್ ಹೇಳ್ತೀವಿ ನಾವು? ನನ್ನ ಹತ್ರ ಬಂದು ಹೇಳ್ಕೊಟ್ರೆ ಓಕೆ. 1,00,000 ಜನ ಇದ್ದಾರೆ, 1,000 ಜನ ಇದ್ದಾರೆ ಸಮಸ್ಯೆ ಹೇಳೋದಕ್ಕೆ ಅಂತ ಅನ್ಬಿಟ್ಟು, ನಾ 1,000 ಜನರ ಹತ್ರ ಹೋಗಕ್ಕಾಗತ್ತಾ? ಈಗ 2 ತರ ಮಾಡ್ಬೋದು ಅವರು. ಒಂದು, 1,000 ಜನರ ಹತ್ರ ಹೋಗೋದಕ್ಕೆ ಇವ್ರೇನಾದ್ರೂ ಒಂದು ಮಾರ್ಗ ಮಾಡಬೇಕು, ಜನಗಳನ್ನ ಕಳಿಸ್ಬೇಕು. ನೀವ್ ಹೇಳಿ ಅನ್ನೋ ಬದಲು ನಾವೇ ಒಂದು ಟೀಮ್ ರೆಡಿ ಮಾಡಿ ಎಲ್ಲ ಕಳಿಸ್ತೀವಿ ಅಂತ ಹೇಳ್ಬೇಕು. ಇಲ್ಲ 1,000 ಜನರ ಸಮಸ್ಯೆ ಹೇಳುವಂತ ಒಂದು ಟೂಲ್ ನಾವು ರೆಡಿ ಮಾಡ್ಕೋಬೇಕು. ಕರೆಕ್ಟ್. ಇವೆರಡೂ ಮಾಡ್ದೇನೆ ನೀವ್ ಹೇಳಿ ಮಾಡಿಸಿ ಅಂತಂದ್ರೆ ನೀವ್ ಹೇಳೋಕ್ ನಿಮ್ಗೆ ಟೈಮ್ ಇಲ್ವಲ್ಲ.
ನೀವೂ ಕೂಡ ಒಂದು ಕಡೆ ಕೆಲಸ ಮಾಡಬೇಕು, ನಿಮಗೆ ಆದಂಥ ಫ್ಯಾಮಿಲಿ ಇರುತ್ತೆ, ಫ್ಯಾಮಿಲಿ ನೋಡ್ಕೋಬೇಕು, ಜವಾಬ್ದಾರಿ ಇರುತ್ತೆ. ಇದನ್ನೆಲ್ಲ ಫೇಸ್ ಮಾಡಬೇಕು ಅಂದಾಗ ಆ ತತ್ವನ ಜನ ಅಡಾಪ್ಟ್ ಮಾಡ್ಕೋದು ಕಷ್ಟ. ನಾನು ಹೇಳೋದು ವೆರಿ ಸಿಂಪಲಾಗಿ ಮಾಡ್ಬೋದು. ಅವರು ಮಾಡೋ ಕೆಲಸದಲ್ಲೇನೆ ಬಂದು ಪ್ರತಿಯೊಂದು ಕಡೆನೂ ಸಂಘಟನೆಗಳನ್ನ ಮಾಡಿ, ಈಗ ನಾವೊಂದು ಸಿಂಪಲ್ ಆಗಿ ಇಟ್ಕೊಂಡಿದ್ದೀವಿ ಮೇಡಮ್. ನಾವೀಗ ಮಾಡ್ತಿರೋದು ಇಷ್ಟೇನೆ. ಒಂದು ಕರ್ನಾಟಕಕ್ಕೆ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇಟ್ಟಿದ್ದೀವಿ ನಮ್ಮ ಪಕ್ಷದಲ್ಲಿ. ಈ ಕಮಿಟಿಗೆ 6 ಜನ ಕೊಟ್ಟಿದ್ದೀವಿ ನೋಡಿ. ಎಷ್ಟು ಸಿಂಪಲ್ ಆಗಿ ಮಾಡಿದ್ದೀನಿ ಆರ್ಗನೋಗ್ರಾಮ್ನ ಅಂತ. ಈ ಕಮಿಟಿಗೆ 6 ಜನ, 6 ಜನನು ಕೂಡ 6 ಝೋನಲ್ಲಿ ಇರ್ತಾರೆ. ಅಂದ್ರೆ ಗುಲ್ಬರ್ಗಾ ಝೋನು, ಬೆಳಗಾವಿ ಝೋನು, ಬಳ್ಳಾರಿ ಝೋನು, ಬೆಂಗಳೂರು ಝೋನು, ಮಂಗಳೂರು ಝೋನು, ಮೈಸೂರು ಝೋನ್ ಅಂತ. ಈಚ್ ಝೋನ್ ಅಲ್ಲಿ 5 ಡಿಸ್ಟಿಕ್ ಬರುತ್ತೆ. ಹಂಗೆ ಡಿವೈಡ್ ಮಾಡಿದ್ದೀನಿ. ಬೆಂಗಳೂರು ಮಾತ್ರ 6 ಡಿಸ್ಟಿಕ್ ಬರುತ್ತೆ. ಸೊ ಅಂದ್ರೆ ಏನಾಯ್ತು, ಅಲ್ಲಿ ಮೊದಲನೇ ಎಕ್ಸಿಕ್ಯೂಟಿವ್ ಕಮಿಟಿವನ್ಗೆ 6 ಜನ ಸಿಕ್ಕಿದ್ರು. ಒಂದು ಝೋನ್ ಅಲ್ಲಿ ಇರೋನ್ಗೆ 5 ಡಿಸ್ಟಿಕ್ ಅಂದ್ರೆ 5 ಜನ ಸಿಕ್ಕಿದ್ರು. ಅವ್ನು 5 ಜನ ಮಾನಿಟರ್ ಮಾಡಬೇಕು. ಆ ಡಿಸ್ಟಿಕ್ ಅಲ್ಲಿ ಇರೋದು ಕೆಳಗಡೆ ತಾಲೂಕ್ಸ್ಗಳು 5 ರಿಂದ 6 ತಾಲೂಕು ಅಥವಾ 7 ತಾಲೂಕು ಇರುತ್ತೆ. ಅಂದ್ರೆ ಒಂದು ಡಿಸ್ಟಿಕ್ಗೆ 7 ಜನ ಕೆಳಗಡೆ ಬಂದ್ರು, ಡಿಸ್ಟಿಕ್ ಹೆಡ್ಗೆ 7 ಜನ ಬಂದ್ರು. ಆ ತಾಲೂಕ್ ಕೆಳಗಡೆ 4 ರಿಂದ 5 ಹೋಬ್ಳಿಸ್ ಇರುತ್ತೆ, ಅಂದ್ರೆ 5 ಜನ ಬಂದ್ರು. ಆ ಹೋಬ್ಳಿ ಕೆಳಗಡೆ 8 ರಿಂದ 10 ಪಂಚಾಯತಿ ಇರುತ್ತೆ, ಅಂದ್ರೆ 10 ಜನ ಬಂದ್ರು. ನೀವು ಎಷ್ಟು ಈಸಿ ಆಗೋಯ್ತು ನೋಡಿ. ಇಡೀ ಕರ್ನಾಟಕನ ಸಿಂಪ್ಲಿಫೈ ಮಾಡಿ ಇಟ್ಬಿಟ್ಟು ಈಗ ನೀವು ರಿಪೋರ್ಟಿಂಗ್ ಆಸ್ಪೆಕ್ಟ್ ಹೆಂಗ್ ಬರುತ್ತೆ ಅಂತಂದ್ರೆ, ಕೆಳಗಡೆಯಿಂದ ಹಂಗೆ ಮೇಲಕ್ಕೆ ಬರುತ್ತೆ, ಸೊಲ್ಯೂಷನ್ ನಾವು ಅದನ್ನ ಹಂಗೆ ಮೇಲ್ಗಡೆಯಿಂದ ಕೆಳಗೆ ಕೊಡ್ಬೋದು. ಸೊ ಈ ಮಾನಿಟರಿಂಗ್ ನ ಉಪೇಂದ್ರ ಸರ್ ಮಾಡ್ತು ಅಂತಂದ್ರೆ ಪ್ರಾಯಶಃ ಆಗುತ್ತೆ. ನಾನು ಯಾಕೆ ಇಲ್ಲೆಲ್ಲ ನಮ್ಮ ಸಿದ್ಧಾಂತಗಳನ್ನ ನಾನೆಲ್ಲ ಹೇಳ್ತಿದ್ದೀನಿ ಅಂತಂದ್ರೆ, ಅವ್ರು ನಿಜವಾಗ್ಲೂ ಪಾಪ್ಯುಲರ್ ಆಗಿದ್ದಾರೆ. ನಾನೀಗ ಆಲ್ರೆಡಿ CM ಅನ್ಕೊಂಡು ಕೆಲಸ ಮಾಡ್ತಿದ್ದೀನಿ ಮೇಡಮ್. ನನಗೆ ಅಲ್ಲಿ ಅಧಿಕಾರ ವಿಧಾನಸೌಧದಲ್ಲಿ ಹೋಗಿ ಕೂತ್ಕೊಳ್ಬೇಕು ಅನ್ನೋದಲ್ಲ. ನಾನು ವಿಷಯ ಇಟ್ಟಿರೋದೇ ಇಷ್ಟು. ನಾವು ಈ ರಾಜ್ಯಕ್ಕೆ 2047ರಷ್ಟೊತ್ತಿಗೆ ಇಡೀ ರಾಜ್ಯ ಅಂದ್ರೆ ಇಡೀ ದೇಶ, ಇಡೀ ಪ್ರಪಂಚದಲ್ಲೇ ನಂಬರ್ 1 GDP ಆಗಿರಬೇಕು. ಇಲ್ಲಿ ಎಜುಕೇಷನ್ ಮತ್ತೆ ಹಾಸ್ಪಿಟಲ್ ಅನ್ನೋದು ಫ್ರೀ ಇರಬೇಕು. ಎಜುಕೇಷನ್ ಸಿಸ್ಟಮ್ ಸಂಪೂರ್ಣವಾಗಿ ಚೇಂಜ್ ಆಗಬೇಕು. ಪ್ರತಿ ಒಂದಕ್ಕೂ ಯಾವ್ದೀಗ ರಾಜಕೀಯ ಅಂದ್ರೆ ಡರ್ಟಿ ಪಾಲಿಟಿಕ್ಸ್ ಅಂತ ಹೇಳ್ತಾರೆ, ಮಾರಾಟ ಆಗ್ಬಿಟ್ಟಿದೆ ಸರ್ ಎಜುಕೇಶನ್. ಅದನ್ನೆಲ್ಲ ನಾವು ಆಗ್ಬಿಟ್ಟಿದೆ. ಹಾಸ್ಪಿಟಲ್ ಎಜುಕೇಶನ್ ದೊಡ್ಡ ಮಟ್ಟದಲ್ಲಿ ದಂಧೆ ಆಗಿರೋದು. ಹಾಸ್ಪಿಟಲ್ ಅಂದ್ರೆ ಭಯ ಆಗುತ್ತೆ, ಪೇಷಂಟ್ ಕರ್ಕೋಗಿ ಭಯ ಆಗುತ್ತೆ, ಅವ್ನು ಇಲ್ಲೇ ಸತ್ತೋದ್ರೆ ಪರವಾಗಿಲ್ಲ, ಹೋಗಕ್ಕೂ ಭಯ ಆಗುತ್ತೆ. ಹೌದು, ಸಣ್ಣ ಜ್ವರ ಅಂತ ಹೋಗೋದಕ್ಕೂ ಭಯ ಆಗುತ್ತೆ. ಅದು ಒಂದು ಡೋಲೋ ತಗೊಂಡು ಮಲ್ಕೊಂಬೇಡ ಆಗ್ಬಿಡುತ್ತೆ. ಅಯ್ಯೋ ಹಾಸ್ಪಿಟಲ್ಗೆ ಹೋದ್ರೆ ಇನ್ನೇನು ಅನ್ನೋ ರೀತಿಯಲ್ಲಿ. ಇದು ಯಾಕಾಗಿದೆ ಅಂತಂದ್ರೆ, ಇಲ್ಲಿರುವಂತ ಕರಪ್ಷನ್, ಅವ್ರಿಗೆ ಕೊಡ್ತಿರುವಂತ ಲೈಸೆನ್ಸ್. ನಾನು ಹೇಳೋದು ಇಷ್ಟೇನೆ, ಅಲ್ಲಿ ಕೂತಿದಾರಲ್ಲ ಅವ್ರ ಕೈನಲ್ಲಿ ಎಲ್ಲ ಮಾಡ್ಬೋದು. ಅಲ್ಲಿ ಅಧಿಕಾರ ತಗೊಳ್ಳೋರು ಬದಲಾವಣೆ ಮಾಡೋರಾಗಿಲ್ಲ, ಅವರು ಅಡ್ಜಸ್ಟ್ ಆಗೋರಾಗಿದ್ದಾರೆ. ಸೊ ಈ ಬದಲಾವಣೆ ಮಾಡೋದಕ್ಕೆ ಉಪೇಂದ್ರ ಸರ್ ಹೇಳ್ತಿರೋದು ಅಷ್ಟೇನೆ, ಈಗ ವಿಜಯ್ ಸರ್ ಮಾಡಿರೋದು ಅಷ್ಟೇನೆ, ನಾವು ಮಾಡ್ತಿರೋದು ಅಷ್ಟೇನೆ. ನಮ್ಮ ಉದ್ದೇಶ ಅಲ್ಲೋಗಿ ಕೂತ್ಕೊಳ್ಳುವಂಥವನು ಸಂಪೂರ್ಣವಾಗಿ ರಾಜ್ಯದ ಚಿತ್ರಣನ ಚೇಂಜ್ ಮಾಡುವಂಥ ಒಬ್ಬ ನಾಯಕನಾಗಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಉದ್ದೇಶ. ಇದು ಬಿಟ್ಟು ಬೇರೆ ಯಾವುದೇ ಥರದ್ದು ಇದು ಇಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನಾನು ಈಗ ಎಲ್ಲರಿಗೂ ಓಪನ್ ಚಾಲೆಂಜ್ ಮಾಡೋದು, ನಾನು ಕೆಲಸ ಮಾಡ್ತಾ ಇದ್ದೀನಿ. ಜನ ನನ್ನನ್ನು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ನೀವು ಕೆಲಸ ಮಾಡ್ಕೊಳ್ಳಿ, ಇಲ್ಲ ಅನ್ಯಾಯವಾಗಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಕೂರಿಸ್ಬಿಡ್ತಾರೆ.